ಇವತ್ತಿನ ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ನಾವು ಪಲ್ಸ್ ಪೋಲಿಯೋ ಹಾಕಿಸ್ಕೊಂಬರೋಕ್ಕೆ ಅಂತ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ. ಹಾಗಾಗಿ ನೋಡ್ರಿ ಸೈಡಲ್ಲಿ ಹೋಗೋಣ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಓ ಹೊಸ್ದಾಗಿ ಮಾಡಿದ್ದೀರಾ? ಪಪ್ಪು ಆಪಿಟ್ಟು ಮಂಗಡ ನೋಡ ಹೆಂಗ ತಿಂತಿದ್ದಾವೆ ಅಲ್ಲಿ ಪಾಪ ಅಕ್ಕಿ ನೋಡು. ನೋಡ ಹೆಂಗ ತಿಂತಿದ್ದಾವೆ ಒಂದಕ್ಕೊಂದು ಕೊಟ್ಕೊಂಡು. ಅಲ್ಲಿ ನೋಡಿ ಮಗನೆ ಮೇಲೊಂದು ಬ್ಲೂ ಕಲರ್. ಇದು ಆಸ್ಪತ್ರೆಯಿಂದ ಕತ್ಕ ಬಂದವ್ರೆ ನಮ್ಮನೆ ಗಿಡ ಕಿತ್ಕ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಪಲ್ಸ್ ಪೋಲಿಯೋ ಇದೆ ನನ್ನ ಮಗಳಿಗೆ. ಅವಳಿಗಿನ್ನ 3.5 ವರ್ಷ. ಫುಲ್ಲು ಬೆಳಗ್ಗೆನೆ ಹೊರಟಿದ್ವಿ. ಚಳಿ ಇರೋದ್ರಿಂದ ಫುಲ್ಲು ಕವರ್ ಆಗಿದ್ದೀವಿ. ಅವಳು, ನಾನು, ಅವ್ರ ಪಪ್ಪ ಎಲ್ಲರೂ ತಲೆ ಕಟ್ಕೊಂಡು. ಅವಳಿಗೆ ಮಾಸ್ಕ್ ಹಾಕಿ ಚಳಿ ಆಗುತ್ತೆ ಅಂತೇಳಿ. ಆಧಾರ್ ಕಾರ್ಡ್ ತಗೊಂಡ್ರ ಈ ಪಲ್ಸ್ ಪೋಲಿಯೋನ ನಮ್ಮೂರಲ್ಲಿ ಕೊಡೋಲ್ಲ. ಇಲ್ಲಿ ಕಾರ್ಲೆ ಹಾಸ್ಪಿಟ್ಲಿದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಲ್ಲಿ ಕೊಡ್ತಾರೆ. ಅಲ್ಲಿಗೆ ಹೋಗ್ತಿದ್ದೀವಿ ಹಾಕಿಸ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು. ಅವಳು ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ಬೇಡ ಬೇಡ ಅಂತಿದ್ಲು ಅಂತ ಹೇಳ್ಬಿಟ್ಟು ಅಲ್ಲಿ ಕಲ್ಲರ್ ಮೀನಿದ್ದಾವೆ ಬಂಗಾರ, ಅಲ್ಲೋಗಿ ನೋಡ್ಕೊಂಬರೋಣ ಅನ್ನೋ ರೆಡಿ ಆದರು. ಹೊರಟ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ನೀರು. ನಮ್ಮೂರು ನೀರಾವರಿ ಜಾಗ, ಹಂಗಾಗಿ ಸುತ್ತಮುತ್ತ ತೋಟನೇ ಜಾಸ್ತಿ ಇದೆ. ನೀರಿದೆ ನಮ್ಮೂರಲ್ಲಿ, ಹಂಗಾಗಿ ಚಳಿನೂ ಸಖತ್ ಜಾಸ್ತಿ ಇದೆ, ಹೆವಿ ಇದೆ. ಈ ಟೈಮಲ್ಲಿ ಹೋಗ್ತೀನಿ 10 ಗಂಟೆ ಆದ್ರೂ ಚಳಿ ಕಮ್ಮಿ ಆಗೋದೇ ಇಲ್ಲ. ಇಲ್ಲಿ ನೋಡು ಪಪ್ಪು, ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ ಈಗ. ಇಲ್ಲಿ ತಿರುಗಿ ಪೋಲಿಯೋ ನೋಡು ಪಾಪ ಹೆಂಗ್ ರಂಗೋಲೆ ಬಿಟ್ಟಿದ್ದಾರೆ. ಪಲ್ಸ್ ಪೋಲಿಯೋ ಅಂತಾನೆ ರಂಗೋಲೆ ಬಿಡಿಸಿ ಎಲ್ರಿಗೂ ವೆಲ್ಕಮ್ ಮಾಡಿದ್ದಾರೆ. ಫ್ರೆಂಡಲ್ಲಿ ಸೈಡಲ್ಲಿ ಹೋದ್ವಿ. ನೋಡಿ ಚೆನ್ನಾಗಿ ಮಾಡಿದಾರಲ್ವ ಮಗನು. ಸ್ಲಿಪ್ಪರ್ ಬಿಡಿ, ಸ್ಲಿಪ್ಪರ್ ಬಿಡಿ, ಸ್ಲಿಪ್ಪರ್ ಬಿಡಿ. ರಂಗೋಲೆ ಎಲ್ಲ ನೋಡಿ ಬಿಡಿ ಬಿಡಿ. ಹಾಗೆ ಹೋಯ್ತು ನೋಡಿ ಅಣ್ಣಂದು. ಬನ್ನಿ ಇಷ್ಟೇ. ಒಳಗೆ ಹೋದ್ವಿ. ಒಳಗೆ ಹೋಗ್ತಿದ್ದಂಗೆ ಅವಳಿಗೆ ಡ್ರಾಪ್ಸ್ ಹಾಕಿದ್ರು. ಬೇಡ ಅದನ್ನೇ ಸ್ವಲ್ಪ ಹಚ್ಚು. ಆ ಒಲೆ ಬೀಳಂಗಾಗ್ಯದ ನೋಡಮ್ಮ. ಇಲ್ಲ ಅದು ಹಂಗೇನೆ. ಇಸ್ಕೊಳ್ಳಿ ಪಾಪ ಚಾಕ್ಲೇಟ. ಥ್ಯಾಂಕ್ಸ್ ಹೇಳಿ. ಇಲ್ಲ ಅದು 3 ತಿಂಗಳು 4 ತಿಂಗಳು 5 ತಿಂಗಳು ಇರುತ್ತೆ. ಮೀನು ನೋಡೋಕ್ಕಂತ ಕರ್ಕೊಂಡು ಬಂದಿದ್ದೀವಿ. ನೋಡು ಅಲ್ಲಿ ಮೊಲ ಇದ್ದಾವೆ ನೋಡು, ಹಕ್ಕಿಗಳಿಗೆ ನೋಡು. ಓ ಹೊಸ್ದಾಗಿ ಮಾಡಿದ್ದೀರಾ? ಹಾಸ್ಪಿಟ್ಲ್ ಅಂತೂ ತುಂಬ ಚೆನ್ನಾಗಿದೆ. ಆಕ್ವೇರಿಯಮ್ ಎಲ್ಲ ಇದೆ, ಗಿಡಗಳೆಲ್ಲ ಇದೆ. ಈಗ ಹೊಸದಾಗಿ ಮೊಲ ಬೇರೆ ಸಾಕಿದ್ದಾರೆ. ಮೊಲಗಳ ಹಕ್ಕಿಗಳೆಲ್ಲ ಇದ್ದಾವೆ ಹೊಸದಾಗಿ. ನೋಡೋಣ ಬನ್ನಿ. ಆಪಿಟ್ಟು ಮಂಗಡ ನೋಡ ಹೆಂಗ ತಿಂತಿದ್ದಾವೆ ಅಲ್ಲಿ ಪಾಪ ಅಕ್ಕಿ ನೋಡು. ನೋಡ ಹೆಂಗ ತಿಂತಿದ್ದಾವೆ ಒಂದಕ್ಕೊಂದು ಕೊಟ್ಕೊಂಡು. ಅಲ್ಲಿ ನೋಡಿ ಮಗನೆ ಮೇಲೊಂದು ಬ್ಲೂ ಕಲರ್. ಮೊಟ್ಟೆಗಳೇ ಹೆಂಗೆ ಇಟ್ಟಿದ್ದಾರೆ ಕುತ್ಕೊಳಕ.
ಎಷ್ಟೊಂದು ಗ್ರೀನರಿ ಮಾಡಿದ್ದಾರೆ. ನಾವು ಕಾಗದ ಕಟ್ಬೇಕಾ ಸರ್? ಪಪ್ಪು ಬಲೂನ್ ಎಲ್ಲ ಹೆಂಗೆ ಕಟ್ಟಿದ್ದಾರೆ ನೋಡಿ. ಇದು ಆಸ್ಪತ್ರೆ ಅನ್ನೋ ಫೀಲೇ ಕೊಡಲ್ಲ ನಮಗೆ. ಯಾವುದೋ ಒಂದು ಪಾರ್ಕಲ್ಲಿ ಇದ್ದೀವಿ ಇಲ್ಲ ಯಾವುದೋ ಒಂದು ಟೆಂಪಲಲ್ಲಿ ಇದ್ದೀವೇನೋ ಅನ್ನೋ ಥರ ಅನುಭವಿಸಿರುತ್ತೆ. ಅಳ್ತ ಪಾಪ. ಪಾಪ ನಿಂತ್ಕ ಪಾಪ, ಫೋಟೋ ತೆಗಿತೀನಿ ನಿಂದೊಂದು ಬಂಗಾರ. ನಿಂತ್ಕ ಮಗನು. ಪೋಲಿಯೋ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇದು ಹಾಸ್ಪಿಟ್ಲು ಹೊರಗಡೆ ನೇಚರು. ಇದು ಸ್ವಚ್ಛತೆಗೆ ತುಂಬ ಹೆಸರು ಮಾಡಿದೆ ಈ ಆಸ್ಪತ್ರೆ. ಹಾಸನ ಜಿಲ್ಲೆನಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆದರೂ ಕೂಡ ಇದಕ್ಕೆ ಒಳ್ಳೆ ಹೆಸರಿದೆ. ಆಸ್ಪತ್ರೆಗೆ ಸಂಬಂಧಪಟ್ಟಂತೆ 2.5 ಎಕರೆ ಇಲ್ಲಿ ಜಾಗ ಇದೆ. ಪಕ್ಕದಲ್ಲಿ ಹಿಂದಗಡೆ ಎಲ್ಲ ಅಲ್ಲೆಲ್ಲ ಕೂಡ ಇದೇ ರೀತಿ ಹಣ್ಣಿನ ಮರಗಳು ಏನಂತ ಗಿಡಗಳನ್ನೇ ಒಟ್ಟನೆ ಬೆಳೆಸಿದ್ದಾರೆ. ಪರಿಸರಕ್ಕೆ ಪೂರಕವಾಗಿರೋ ಅಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ. ಒಳ್ಳೆ ಕೆಲಸ, ಅಭಿನಂದಿಸೋಣ ಅವ್ರನ್ನ. ಬಟ್ಟು ನೀವೇನೀಗ ಹಾಕಿಸ್ಕೊಂಡಿದ್ದು ಬಂಗಾರ? ಚೆನ್ನಾಗಿತ್ತಾ ಮಗನು? ಚೆನ್ನಾಗಿತ್ತೇನಪ್ಪ? ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ನಾಯಕಹಳ್ಳಿ ಕೆರೆ ಅಂತ. ಇದ್ರ ಲೆಕ್ಕದಲ್ಲಿ ಇದು ನಾಯಕಹಳ್ಳಿ ದೊಡ್ಡ ಕೆರೆ ಅಂತಲೇ ಹೆಸರು. ಇದಕ್ಕೆ ತುಂಬ ಯಾವಾಗಲೂ ತುಂಬಿ ಹರಿತಾ ಇರ್ತೈತೆ. ಏನಕ್ಕೆ ಕಾರಣ ಅಂದರೆ ನಮ್ಮ ಈ ನಾಯಕಹಳ್ಳಿ ಕೆರೆ ತಗ್ಗೆಲ್ಲ ಇರೋದ್ರಿಂದ ಕನಿಷ್ಠ ಅಂದರೂ 30ರಿಂದ 40 ಕೆರೆ ನೀರು ಇಲ್ಲಿಗೆ ಬಂದು ಇಲ್ಲಿ ಸೇರಿ ಇಲ್ಲಿ ನಿಂತು ಮುಂದಕ್ಕೆ ಹೊಳೆ ಅಂದರೆ ಹೇಮಾವತಿ ನದಿ ಸೇರುತ್ತೆ. ಹೇಮಾವತಿ ನದಿಯಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಕಡಲು ಸೇರುತ್ತಲ್ಲ, ಹೇಮಾವತಿ ನದಿ ನಮ್ಮೂರ ಮೇಲೇ ಹರಿಯೋದು. ಹಂಗಾಗಿ ಇದು ದೊಡ್ಡ ಕೆರೆ, ಭಾರಿ ಅಚ್ಚುಕಟ್ಟಾಗಿ ಸುಂದರವಾಗಿದೆ. ಬೇರೆ ಕೆರೆ ಹೆಂಗೆ ಆ ಥರ ಗಿಡ ಈ ಥರ ಗಿಡ ಏನೂ ಇಲ್ಲ, ಭಾರಿ ಸುಂದರವಾಗಿರೋ ಕೆರೆ. ಇದ್ರ ಪಕ್ಕದಲ್ಲೇ ಅದೇ ಈ ನಮ್ಮ ಈಗ ಹೋಗಿ ಬಂದಲ್ಲಿ ಹಾಸ್ಪಿಟ್ಲ್ ಇರೋದ್ರಿಂದ ಅದಕ್ಕೂ ಒಂದು ಮೆರುಗು ಸಿಕ್ಕಿದೆ. ಪರಿಸರವನ್ನು ಬಾಟ್ಲ ಯಾರು ಬಂದು ಆಯ್ಕೋದ್ರು ಆಗಿದೆ ನೋಡಿ ಮರದ ಮೇಲೆ